ಹಲೋ ಹಲೋ, ನಾನು ಕಣೋ. ಏನಾಯ್ತಾ ನಿನಗೆ? 3 ದಿನದಿಂದ ಒಂದು ಫೋನ್ ಇಲ್ಲ, ಮೆಸೇಜ್ ಇಲ್ಲ. ಏನು ಮಾಡ್ತಾ ಇದೀಯ ನೀನು? ಹೆಂಗೆ ಫೋನ್ ಮಾಡಲಿ ನಾನು? ಇನ್ನೊಂದು 2 ಅವರ್ಸಲ್ಲಿ ನನ್ನ ಎಂಗೇಜ್ಮೆಂಟು ಸಡನ್ನಾಗಿ ಫಿಕ್ಸ್ ಮಾಡಿಬಿಟ್ರು. ನಾನೇನೂ ಹೇಳೋಕ್ಕಾಗಿಲ್ಲ ನಮ್ಮ ಬಗ್ಗೆ. ಇನ್ನೊಂದು ಕೆಲಸ ಮಾಡು, ನಾವು ಯಾವಾಗಲೂ ಮೀಟ್ ಮಾಡ್ತಿದ್ವಲ್ಲ ಆ ಪ್ಲೇಸಿಗೆ ಬಾ, ಎಲ್ಲಾದರೂ ಹೋಗ್ಬಿಡೋಣ. ಏನು ಹೇಳ್ತಾ ಇದೀಯ ನೀನು? ಇವಾಗ ಸಡನ್ನಾಗಿ ಹೋಗೋದಕ್ಕೆಲ್ಲ ಆಗಲ್ಲ. ನನ್ನ ಹತ್ರ ₹1 ದುಡ್ಡಿಲ್ಲ, ಹೆಂಗೆ ಹೋಗೋದು? ಅಂದರೆ ನಾನು ಬೇರೆಯವ್ರನ್ನ ಮದುವೆ ಆಗಬೇಕಾ? ಇದೆಲ್ಲ ಲವ್ ಮಾಡೋಕ್ಕೆ ಮುಂಚೆ ಯೋಚನೆ ಮಾಡಬೇಕು, ಇವಾಗಲ್ಲ. ನೀನು ನಮ್ಮ ಸ್ವಲ್ಪ ದಿನ ಮುಂಚೆನೇ ಹೇಳ್ಬೇಕು, ಅರ್ಥ ಆಯ್ತಾ? ಸಡನ್ನಾಗಿ ಹೇಳಿದ್ರೆ ನಾನು ಏನು ಮಾಡೋದು ಇವಾಗ ಹೇಳು? ಅದೆಲ್ಲ ನಂಗೆ ಗೊತ್ತಿಲ್ಲ ನೀನೇನು ಮಾಡ್ತೀಯ ಅಂತ. ನಾವಿಬ್ರು ಇವಾಗ ಹೋಗ್ತಾ ಇದ್ದೀವಿ ಅಷ್ಟೇ, ಸುಮ್ಮನೆ ಬಾ ಎಲ್ಲ ರೆಡಿ ಮಾಡಿಕೊಂಡು. ಹಲೋ ಹಲೋ, ನಾನು ಹೇಳೋದು ಕೇಳೆ. ಹಲೋ ರಾಘವ್, ರಾಘವ್ ಮಾತಾಡಬೇಡ ನೀನು. ಟೂರಿಗೆ ಬಂದಿದ್ದೀವಿ, ಏನು ಮಾಡೋದು ಏನೋ ಈಗ. ಹೆಂಗೋ ಒಂದು ಅರೇಂಜ್ ಮಾಡು, ನಂಗೆ ಗೊತ್ತು ನೀ ಏನೋ ಒಂದು ಮಾಡ್ತೀಯಾ ಅಂತ. ಸದ್ಯಕ್ಕೆ ಕೈಯಲ್ಲಿ ದುಡ್ಡಿಲ್ಲ, ಲೈಫಲ್ಲಿ ಹೋಪ್ ಇಲ್ಲ, ಬಾಡಿಲಿ ಎನರ್ಜಿ ಇಲ್ಲ, ಬದುಕೋಕೆ ದಾರಿ ಗೊತ್ತಿಲ್ಲ. ಇರೋದೊಂದು ಮೊಬೈಲ್ ಫೋನು, ಅದರಲ್ಲಿ ಸ್ವಲ್ಪ ಬ್ಯಾಲೆನ್ಸು, ಅದು ಬಿಟ್ಟರೆ ಇನ್ನೇನಿಲ್ಲ ನನ್ನ ಹತ್ರ. ಯಾರಿಗಾದ್ರೂ ಕಾಲ್ ಮಾಡ್ಬೋದಲ್ವಾ? ಯಾವುದಪ್ಪ ಇದು ಅಮ್ಮ ನಂಬರು? ಹಲೋ 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 ಮಾಮ್, ನಾನು ರಾಘವು. ನೀನಾ ಮಗ? ಏನು ಸಮಾಚಾರ? ಭಾಳ ದಿನ ಆದಮೇಲೆ ಫೋನ್ ಮಾಡಿದ್ಯಾ? ಏನಿಲ್ಲ ಮಾಮ್, ಅದೇ ಹೇಳ್ತಿದ್ನಲ್ಲ, ಒಂದು ಹುಡುಗಿನ ಲವ್ ಮಾಡ್ತಿದ್ದೆ ಅಂತ. ಹಾಂ ಹೇಳು ಗೊತ್ತಾಯ್ತು. ಅವಳನ್ನ ಕರ್ಕೊಂಬಂದ್ಬಿಟ್ಟಿದ್ದೀನಿ ಮಾಮ್. ಸಡನ್ನಾಗಿ ಎಂಗೇಜ್ಮೆಂಟ್ ಫಿಕ್ಸ್ ಆಗೋಯ್ತು ಮಾಮ್. ನಾನೇನು ಮಾಡಲಿ ಹೇಳು? ಸ್ವಲ್ಪ ದುಡ್ಡು ಬೇಕಾಗಿತ್ತು ಮಾಮ್. ಇಲ್ಲ ಮಗ, ದುಡ್ಡೆಲ್ಲಿದೆ ಮಗ? 2 ದಿನ ಆದಮೇಲೆ ಫೋನ್ ಮಾಡಿದರೆ ಹೆಂಗೋ ಅರೇಂಜ್ ಮಾಡ್ತಿದ್ದೆ. ಸಾರಿ ಮಗ, ದುಡ್ಡಿಲ್ಲ. ಮಾಮ್, ನೀನೇ ಹಿಂಗೆ ಅಂದ್ಬಿಟ್ರೆ ಹೆಂಗೆ? ನನಗೆ ಯಾರಿದ್ದಾರೆ ಹೇಳು ನೀನು ಬಿಟ್ಟರೆ? ನೋಡು ಮಗ, ಒಂದು ಮಾತು ಹೇಳ್ತೀನಿ ಕೇಳು. ಹೇಳು ಮಾಮ್, ಏನು ಮಾಡಬೇಕು? ದುಡ್ಡಿದ್ರೆ ಹುಡುಗಿರು ಬರ್ತಾರೆ, ಆದರೆ ಹುಡುಗಿರಿದ್ರೆ ದುಡ್ಡು ಬರಲ್ಲ ಮಗ. ಹಾಂ. ಆದರೂ ಮನಸ್ಸು ಮಾಡಿದ್ರೆ ನಿನ್ನ ಲೈಫ್ ಸೆಟ್ಲ್ ಆಗೋಷ್ಟು ದುಡ್ಡು ನಾನು ಅರೇಂಜ್ ಮಾಡಿಸ್ತೀನಿ ಮಗ. ಯಾಕೆ? ಆ ಹುಡುಗಿ ನೋಡಕ್ಕೆ ಹೆಂಗಿದ್ದಾಳೆ? ಅದೇ ನೋಡಕ್ಕೆ ಚೆನ್ನಾಗಿದ್ದಲ್ಲ? ಚೆನ್ನಾಗಿದ್ರೆ ಒಳ್ಳೆ ದುಡ್ಡು ಕೊಡಿಸ್ತೀನಿ. ಮಾಮ್, ಮೋಸ ಮಾಡೋದು ದೊಡ್ಡ ತಪ್ಪು ಮಾಮ್. ಅದರಲ್ಲೂ ಲವ್ ಮಾಡಿರೋ ಹುಡುಗಿನ ಮಾರೋದು ಇನ್ನೂ ದೊಡ್ಡ ತಪ್ಪು. ಆದರೂ ದುಡ್ಡು ಕೊಡಿಸ್ತೀನಿ ಅಂದರೆ ಕೊಟ್ಬಿಡ್ತೀನಿ ಮಾಮ್. ಆಹಾ, ನೀನು ಮಗ ನಿಜವಾದ ಲವರ್. ಆಯ್ತು, ಓಕೆ. ಒಂದು ಅಡ್ರೆಸ್ ಕೊಡ್ತೀನಿ, ಆ ಅಡ್ರೆಸ್ಗೆ ಕರ್ಕೊಂಬಂದ್ಬಿಡು. ಅಲ್ಲೇ ದುಡ್ಡು ತೊಗೊಂಡೋಗು. ಅಡ್ರೆಸ್ ಬರ್ಕೊ. ಸರಿ ಮಾಮ್. ನೀವಿಬ್ಬರು ಇಲ್ಲೇ ಇರಿ, ನಾನೋಗಿ ಮಾತಾಡ್ತೀನಿ. ನಮಸ್ತೆ ಅಣ್ಣ. ಈ ಸತಿ ಯಾರನ್ನ ಕರ್ಕೊಂಬಂದಿದ್ಯಾ? ಒಂದು ಹುಡುಗಿ ಅಣ್ಣ. ಸರಿ, ಕರ್ಕೊಂಬಂದು ಹೊಲಕ್ಕೆ ಬಿಟ್ಟೋಗು. ಏ ರಾಘವ್, ಬಾ.
ನೀನಿಲ್ಲೇ ರೆಸ್ಟ್ ತೊಗೊತಾ ಇರೋ, ನಾನು ಹೋಗಿ ಮನೆ ನೋಡಿಕೊಂಡು ದುಡ್ಡು ಅರೇಂಜ್ ಮಾಡ್ಕೊಂಡು ಬಂದ್ಬಿಡ್ತೀನಿ. ಸರಿ, ಬೇಗ ಬಾ. ಅಣ್ಣ ದುಡ್ಡು ನೀನೇನ ಹುಡುಗಿ ಓನರು? ಬ್ಯಾಗಲ್ಲಿ 20 ಲಕ್ಷ ದುಡ್ಡಿದೆ. ಡೌಟ್ ಇದ್ರೆ ಲೆಕ್ಕ ಮಾಡ್ಕೊಂಡು ತಗೊಂಡೋಗು. ಇಲ್ಲ ಅಂದ್ರೆ ಬ್ಯಾಗ್ ತಗೊಂಡು ರೈಟ್ ಹೇಳು. ಹಂಗೆ ತೊಗೊಂಡೋಗ್ತೀನಣ್ಣ. ಆಯ್ತು, ಹೋಗು. ಅಣ್ಣ ನನಗೆ 5 ಲಕ್ಷ ಸಾಕಾ? ಸಾಕಣ. ಅಣ್ಣ ಕಳಿಸೋವಾಗ ಆ ಹುಡುಗಿ ಏನಾದರೂ ಪ್ರಾಬ್ಲಮ್ ಮಾಡ್ಬೋದು. ಯಾವುದಕ್ಕೂ ಒಂದ್ಸತಿ ಮಾತಾಡ್ಬಿಟ್ಟು ಬರ್ತೀನಣ್ಣ, ಏನಂತೀಯ? ಆಯ್ತು, ಹೋಗು, ಮಾತಾಡು. ಕೂತ್ಕೋ ಸಿಟ್. ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕಾಯ್ತು. ಹೇಳಿ. ನಿಮ್ಮ ಹುಡುಗ ನಿನ್ನ ಇಲ್ಲಿ ಆ್ಯಕ್ಚುಲಿ ಬಿಟ್ಟೋಗಿಲ್ಲ, ಮಾರ್ಬಿಟ್ಟಿದ್ದಾನೆ. ನೀನು ಬರಲ್ಲ. ಡೋಂಟ್ ವರಿ. ಐ ಆಮ್ ಸಾರಿ ಟು ಸೇ ದಿಸ್, ಬಟ್ ಅದೇ ರಿಯಾಲಿಟಿ. ನಾನೇನು ಮಾತಾಡದೆ ಸುಮ್ಮನಿರಬೇಕು ಅಂದರೆ ನನಗೆ 5 ಲಕ್ಷ ಬೇಕು. ಓಕೆ. ಅಣ್ಣ ಆ ಹುಡುಗಿ ಒಪ್ಕೊಂಬಿಟ್ರಣ್ಣ. ಏನಾಯ್ತು? ಒಪ್ಕೊಂಡ್ಲಾ? 5 ಲಕ್ಷ ಕೊಟ್ರೆ ಸಾಕಂತಣ್ಣ. ಒಪ್ಸ್ಬೇಟಾ? ಬೇಷ್ ಮಗ. ಹೆಂಗೆ? ಎಷ್ಟು ಜನ ನೋಡಿಲ್ಲ ಅಣ್ಣ ಈ ಥರ ಹುಡುಗಿರು. ದುಡ್ಡಿನ ಮುಂದೆ ಯಾವುದು ಇಲ್ಲ ಅಣ್ಣ. ದುಡ್ಡಿನ ಮುಂದೆ ನಾಟಕ ಮಾಡ್ತಾರಲ್ಲ. ಹೆಂಗೆ? ನಮಸ್ಕಾರ ಅಣ್ಣ. ಏಯ್, ಮತ್ತೆ ಯಾಕೋ ಬಂದೆ? ನಡಿ ಆಚಕ್ಕೆ. ಅಣ್ಣ ಪಾರ್ಟಿ ಮಾಡೋಣ. ಮತ್ತೆ ಯಾಕೆ ಬಂದ? ಅಣ್ಣ ಸಿಗ್ದಿರ ಎಣ್ಸಕ್ಕಾಗ್ದಿರೋಷ್ಟು ದುಡ್ಡು ಸಿಕ್ಬಿಟ್ಟಿದೆ. ನನಗೂ ನಿಮ್ಮ ಬಿಟ್ರೆ ಇನ್ನು ಯಾರಿದ್ದಾರೆ ಹೇಳಿ? ಪಾರ್ಟಿ ಮಾಡೋಣ ಅಂತ. ಏಯ್, ಮುಚ್ಕೊಂಡು ನಡಿ ಆಚೆ. ಅಣ್ಣ ಎಣ್ಣೆನ ಓನ್ ಬಿಡಣ ಅಣ್ಣ. ಆಯ್ತು, ಮಾಡು. ಏಯ್ ಇರಾ, ಈಗಿಡೋ. ತಗೊಳ್ಳಿ ಅಣ್ಣ. ಏಯ್ ಇಕ್ಕೋ ಅಲ್ಲಿ. ಅಣ್ಣ ಇದು ನನ್ಗಣ್ಣ. ಏಯ್ ಇಕ್ಕೋ. ತಗೊಳ್ಳೋ ಈಗ. ಅಣ್ಣ ತಗೊಳ್ಳೋ.
ನೀವು ತಗೊಳ್ಳಿನಾ? ಇದರಿಂದ ಹಾಕೋ ಹಾಕೋ, ಅದಕ್ಕೆ ಹಾಕೋ ಹಾಕೋ. ಹಾಕೋ, ಪೂರ್ತಿ ಹಾಕೋ. ಏನೋ ಸರಿ ಇಲ್ಲ ಅಣ್ಣ, ಕೈ ನಡುಕ್ತಾ ಇದೆ. ಏನೋ ಪ್ಲಾನ್ ಇದ್ದಂಗಿದೆ ಅಣ್ಣ, ಕೈ ನಡುಕ್ತಾನೆ ಇದೆ ನೋಡು. ನನ್ನ ಮಗ ದುಡ್ಡು ಬಂದಿದ ತಕ್ಷಣ ನೋಡ್ದ ದೌಲತ್ತು ಹೆಂಗ್ ಬದಲಾಗವನ. ತಗೊಳ್ಳೋ ಈಗ. ಏಯ್, ನಾ ಎಣ್ಣೆ ಹೊಡೆದಿಲ್ಲ ಕಣೋ, ಸುಮ್ಮನೆ ನಟಿಸ್ದೆ ಅಷ್ಟೇ. ಏಯ್, ಬಾ ಬಾ ಬಾ, ಬೇಗ ಹೊಟ್ಟೋಗ್ಬಿಡೋಣ. ಅವ್ರಿಗೆ ತಿರ್ಗಾ ಎಚ್ಚರ ಆದರೆ ಕಷ್ಟ. ಎಣ್ಣೆ ಹೊಡೆದಿರೋರು ಎದೊಳ್ಬೋದು, ಆದರೆ ನಾನು ಹೊಡೆದಿರೋ ಸ್ಪ್ರೇಗೆ ಎದೊಳಕ್ಕೆ ಇನ್ನೂ 4 ಅವರ್ ಬೇಕು. ಹೌದು, ಅವ್ರಿಗೆ ಡೌಟ್ ಬರ್ದೆ ಹೆಂಗೆ ಕುಡಿಸ್ದೆ? ಅವ್ರು ಅನ್ಕೊಂಡಿದ್ದು ನಾನು ಬಾಟ್ಲಲ್ಲಿ ಸ್ಪ್ರೇ ಹೊಡೆದಿದ್ದೀನಿ ಅಂತ, ಆದರೆ ನಾನು ಸ್ಪ್ರೇ ಹೊಡೆದಿದ್ದು ಗ್ಲಾಸಲ್ಲಿ. ಮತ್ತೆ ನಂಗೆ 5 ಲಕ್ಷ ತಗೊಳಕ್ಕೆ ಯಾಕೆ ಹೇಳ್ದೆ? ನನಗೆ 20 ಲಕ್ಷ, ನಿನಗೆ 5 ಲಕ್ಷ, ಟೋಟಲ್ 25 ಲಕ್ಷ ಮುಂದೆ ನಮ್ಮ ಜೀವನಕ್ಕೆ. ವೇಟ್, ನೀನು ಬಿಯರ್ ಕುಡಿಯೋದು ಯಾವಾಗ ಸ್ಟಾರ್ಟ್ ಮಾಡಿದೆ?